ಸೊ ಹಲೋ ಹಾಯ್ ನಮಸ್ತೆ, ಹೇಗಿದ್ದಾರೆ ಎಲ್ಲರೂ? ಸೊ ತುಂಬ ದಿನಗಳ ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಐ ಮೇಕಿಂಗ್ ಅ ವಿಡಿಯೋನ. ಸೊ ಇನ್ನು ಲಾಸ್ಟ್ ಕ್ಲಾಸ್, ಓಕೆನಾ, ಹಿಂದಿನ ಕ್ಲಾಸಲ್ಲಿ ನಾನು ರೈಟಿಂಗ್ ಮೆಥಡ್ ಆಫ್ ಎಲ್ ಅಂತ ಹೇಳಿದ್ದೆ ನಿಮಗೆ, ಓಕೆನಾ. ಸೊ ಹೇಳ್ಕೊಟ್ಟಿದ್ದೆ ಆಲ್ರೆಡಿ, ಯಾವ ರೀತಿ ಎಷ್ಟು ಡಾಟ್ ಬರುತ್ತೆ, ಯಾವ ರೀತಿ ಬರೀಬೇಕು ಅಂತ ಎಲ್ಲನೂ ಹೇಳ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವು ಇವತ್ತು ಎಮ್, ಸೊ ರೀಡಿಂಗ್ ಮೆಥಡ್ ಆಫ್ ಎಮ್ ಆ್ಯಂಡ್ ಎನ್, ಓಕೆ, ಇಫ್ ಪಾಸಿಬಲ್ ಓ ಆಲ್ಸೋ, ಓಕೆ, ಐ ವಿಲ್ ಕಂಪ್ಲೀಟ್ ಓ ಆಲ್ಸೋ. ಸೊ ಎಮ್, ಸೊ ನೀವು ನೋಡ್ತಿದ್ದೀರಾ ಇವಾಗ, ದಿಸ್ ಇಸ್ ದ ಶೇಪ್ ಆಫ್ ದ ಎಮ್, ದಿಸ್ ಇಸ್ ಅ ಕ್ಯಾಪಿಟಲ್ ಎಮ್ ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಎಮ್, ಓಕೆ, ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್, ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್, ಓಕೆ. ಸೊ ಯಾವ ರೀತಿ ಬರುತ್ತೆ ನೋಡಿಲೆ, ಎಮ್, ದಿಸ್ ಇಸ್ ದ ಎಮ್, ಓಕೆ, ನೋಡಿ, ಸ್ಟ್ರೇಟ್ ಲೈನ್ಸ್, ಓಕೆ. This is a small m, this is a small m, okay. So this is a small m. ಮಕ್ಕಳಿಗೆ ಹೇಗೆ ಹೇಳ್ಬೇಕಂದ್ರೆ, ಓಕೆ, ಈ ರೀತಿ ಸ್ಟ್ರೈಟ್ ಲೈನ್ ಇರೋದು, ಓಕೆ, ದಿಸ್ ಇಸ್ ಅ ಕ್ಯಾಪಿಟಲ್ ಎಮ್. ವಿ ವಿಲ್ ಯೂಸ್ 3 lines, ಓಕೆ, ಫಾರ್ ಅ ಕ್ಯಾಪಿಟಲ್ ಆ್ಯಂಡ್ ಅ ಸ್ಮಾಲ್ ಲೆಟರ್ ಎಮ್, ಓಕೆ. ಸೊ ಈ ರೀತಿ ಕರ್ವ್ ಶೇಪಲ್ಲಿ ಇರೋದು, ದಿಸ್ ಇಸ್ ಅ ಸ್ಮಾಲ್ ಎಮ್. ಸೊ ಓನ್ಲಿ ಇನ್ ಅ 2 lines, ಓಕೆ, 2 linesಲ್ಲಿ ಏನು ಬರೀತೀವಲ್ಲ, ದ್ಯಾಟ್ ಈಸ್ ಅ ಸ್ಮಾಲ್ ಎಮ್, ಓಕೆ. ಸೊ ಇವಾಗ ನಾವು ಎಮ್, ಸೊ ಎಮ್ ಅಂತ ಹೇಳಿ ಒಂದು ಸ್ವಲ್ಪ ಟೈಮು ಹೇಳ್ತಾ ಹೋಗೋದು, ಒಂದು 5-3 times ಎಮ್, ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್. ಸೊ ಏನಿದೆಯಲ್ಲ, ಕ್ಯಾಪಿಟಲ್ ಎಮ್ ಆಮೇಲೆ ಸ್ಮಾಲ್ ಎಮ್ದು ಡಿಫ್ರೆನ್ಸ್ ಹೇಳಬೇಕಾಗತ್ತೆ. ಆ್ಯಂಡ್ ನಾವು, ಸೊ ಯು ಆರ್ ಸೀಯಿಂಗ್ ಹಿಯರ್ ದ ಪಿಕ್ಚರ್. ಸೊ ವಾಟ್ ಇಸ್ ದಿಸ್? ಯಾವ ಪಿಕ್ಚರ್ ಇದು? ಹೇಗೆ ಅನ್ನಿಸ್ತಿದೆ ಇದು? ದಿಸ್ ಇಸ್ ಅ ಮಂಕಿ, ಓಕೆ. ಸೊ ಆಲ್ಮೋಸ್ಟ್ ಆಲ್ ಅಲ್ಲಿ ಇಲ್ಲೇ ನೋಡ್ತಿರ್ತೀರ, ಎಲ್ಲ ಕಡೆನೂ ಮಂಕೀಸ್ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಹಣ್ಣುಗಳು ಆಮೇಲೆ ಹಸಿರು ಕಾಣುತ್ತಲ್ಲ, ಅಲ್ಲಿ ಜಾಸ್ತಿ ಬರ್ತವೆ ಅವು ಮಂಕಿ, ಓಕೆ. ಕನ್ನಡದಲ್ಲಿ ಏನಂತಾರಪ್ಪ ಅಂದರೆ ಮಂಗ, ಓಕೆ. ಕನ್ನಡದಲ್ಲಿ ಏನಂತೀರಿ ಇದಕ್ಕೆ? ಮಂಗ, ಓಕೆ. ಎಮ್ ಫಾರ್ ಮಂಕಿ. ಜಸ್ಟ್ ಕ್ಲೋಸ್ ದ ವರ್ಡ್ಸ್, ಡೋಂಟ್ ಶೋ ದ ವರ್ಡ್ಸ್, ಕ್ಲೋಸ್ ಇಟ್ ಆ್ಯಂಡ್ ಜಸ್ಟ್ ಶೋ ದ ಪಿಕ್ಚರ್. ಇಫ್ ದೇ ಗೆಟ್ ಅ ಪಿಕ್ಚರ್, so they must identify that this is a monkey. M for monkey, M for monkey, M for monkey. So like this you have to give more practice. So ಈ ರೀತಿ ಏನಿದೆ ಅಲ್ರಿ, ರಿಪೀಟ್ ಆಗಿ ಹೇಳಿಸ್ತಾ. ಸೊ ಜಾಸ್ತಿ ಟೈಮ್ ನೀವು ಹೇಳಿಸ್ತಾ ಹೋಗಬೇಕು ಅವರಿಗೆ, ಸೊ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ಏನಂತ ಹೇಳಬೇಕು? ಎಮ್ ಫಾರ್ ಮಂಕಿ. ಸೊ ನೆಕ್ಸ್ಟ್ ಯು ಆರ್ ಸೀಯಿಂಗ್ ನಾವು so many things. Totally there are 4 extra they have given. M for motorcycle, okay. So almost all we are using, okay. So M for motorcycle, M for motorcycle, M for motorcycle, M for motorcycle. So ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಲಿಕ್ಕೆ ನಾವು ಇದರ ಹೆಲ್ಪನ್ನು ತೊಗೊತೀವಿ, ಓಕೆನಾ. we will take the help of this. By this we can move from one place to another place, isn't it? Now this is M for myna, okay. M for myna. This is a bird, okay. So the name of the bird is myna, okay. M-I-N-A. Just close, don't show the alphabets, okay. This words, don't show, only show the pictures. This is myna, okay. So here, okay, so children are very familiar with the medicines, okay. By seeing the syrup bottle or a tablet, they automatically say that this is a medicine, okay. M for medicine, M for medicine, M for medicine, M for medicine. Understood? So now what is this? This is a mat, okay. This is a mat. ಎಲ್ಲಿಯಪ್ಪ ಅಂದರೆ ನಾವು ಕೆಳಗಡೆ ಹಾಸ್ತೀವಿ ಅಥವಾ ಕಾಲ ಒರೆಸ್ಕೊಳ್ಳಿಕ್ಕೆ ಹಾಕ್ತೀವಿ ಮನೆಯಲ್ಲಿ, ಓಕೆ. ಯೂಶ್ವಲಿ ವಿ ವಿಲ್ ಯೂಸ್ ಇನ್ ಅ ಹೌಸ್ ಆರ್ ಬಿಗ್ ಮ್ಯಾಟ್ಸ್ ಆರ್ ದೇರ್. ಸೊ ದೊಡ್ಡ ಮ್ಯಾಟ್ಸ್ಗಳನ್ನು ಫಂಕ್ಷನಲ್ಲಿ ಇದರಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಎಮ್ ಫಾರ್ ಮ್ಯಾಟ್ಸ್, ಎಮ್ ಫಾರ್ ಮ್ಯಾಟ್ಸ್, ಎಮ್ ಫಾರ್ ಮ್ಯಾಟ್ಸ್, ಎಮ್ ಫಾರ್ ಮ್ಯಾಟ್ಸ್. ಸೊ ರಿಪೀಟೆಡ್ಲಿ ಹೇಳ್ತಾ ಹೋದಾಗೆ ಮಕ್ಕಳಿಗೆ
ಸೊ ಡೈಲಿ ಮಾತ್ರ ಪ್ರಾಕ್ಟೀಸ್ ಕೊಡ್ತಾ ಹೋಗಬೇಕು. 1-3 ಡೇಸಲ್ಲಿ ಕಲೀಲಿಕ್ಕೆ ಆಗೋದೇ ಇಲ್ಲ ಯಾವುದೇ ಆದ್ರೂ. ಸೊ ಡೈಲಿ ನಾವು ಟಚ್ಚಲ್ಲಿ ಇರಬೇಕಾಗತ್ತೆ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಕಂಪ್ಲೀಟೆಡ್ ನೌ. Finished. M for monkey, M for motorcycle, M for Maina, M for medicine, M for mat. So still there are from a M alphabet. So this much are enough. Okay. So which is the easiest word? Okay. I forgotten to tell you which is the easiest word. M for mat. Okay. This is the easiest one. And to write, okay, only 3 words are there. MAT, mat. We can use this or this. Usually children will say monkey. Okay. Now next we will move to the N. Okay, this alphabet N. This is a capital N. Are you seeing here? Yes, ಇದು ಏನಿದು ಕ್ಯಾಪಿಟಲ್ N. ಆಮೇಲೆ ಬಾಜು ಇರೋದು ಏನ್ರಿ ಇದು ಸ್ಮಾಲ್ n. This is a small n. See here, straight lines. Okay, which is in a straight line. For that alphabet we can say a capital N, and when it is in the curve shape, that is a small n. Understood? So repeatedly we have to practice them. N, capital N, small 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 n. Okay. So next we will move to the pictures. Okay, picture ಹೋಗೋಣ. We observe the picture. ಕ್ಲೋಸ್ ಮಾಡಿದ್ದಾನೆ. ಸೊ ನೆಕ್ಸ್ಟ್ ನಾವು ಪಿಕ್ಚರನ್ನು ನೋಡ್ಬೇಕು ಇವಾಗ. ಸೊ ಈ ರೀತಿ ಡ್ರೆಸ್ಸನ್ನು ಯಾರು ವೇರ್ ಮಾಡಿರ್ತಾರೆ? ವಿ ಹ್ಯಾವ್ ಟು ಆಸ್ಕ್. ಹೌದಾ? ಕೇಳಬೇಕು. ಈ ರೀತಿ ಡ್ರೆಸ್ಸನ್ನು ಯಾರು ಹಾಕ್ಕೊಂಡಿರ್ತಾರೆ? ಸೊ ನೋಡಿದ್ರೆ ಹೇಳ್ತಾರೆ, ನೋಡಿರಲಿಲ್ಲ ಅಂದರೆ ಗೊತ್ತಾಗಲ್ಲ ಅವ್ರಿಗೆ. ಸೊ ನರ್ಸ್ ಯಾರು ಹಾಕ್ಕೊಂಡಿರ್ತಾರೆ? ಹಾಸ್ಪಿಟಲಲ್ಲಿ ಸೊ ನರ್ಸ್ಗಳು ಹಾಕ್ಕೊಂಡಿರ್ತಾರೆ. ಸೊ she is a nurse. Okay, N for nurse, N for nurse, N for nurse, N for nurse, N for nurse. ಏನು ಮಾಡ್ತಾರೆ ಇವರು ನರ್ಸು? ಸೊ ಡಾಕ್ಟರ್ ಏನು ಹೇಳಿರ್ತಾರಲ್ವಾ, ಸೊ ಟ್ಯಾಬ್ಲೆಟ್ಸ್ ಕೊಡಬೇಕಾ ಅಥವಾ ಇಂಜೆಕ್ಷನ್ ಕೊಡಬೇಕಾ ಅಥವಾ ಗ್ಲೂಕೋಸ್ ಹಚ್ಚಬೇಕಾ, ಸೊ ಇದೆಲ್ಲ ವರ್ಕ್ ಮಾಡೋದು ಏನಿದೆಯಲ್ಲ, ಸೊ ನರ್ಸ್ ಇಸ್ ದ ವರ್ಕ್ ಆಫ್ ನರ್ಸ್. ಓಕೆ, ಅಂಡರ್ಸ್ಟುಡ್? ಹೂ ಇಸ್ ನರ್ಸ್? N for nurse. This chapter is closed. So now we will move to this one. Okay. So what is this? ಲೀಫ್ ಇದೆ, ಸ್ವಲ್ಪ ಗ್ರಾಸ್ ಇದೆ, ಒಳಗಡೆ ಏನೋ ವೈಟ್ ಕಲರ್ ಇದೆ. ಸೊ ದಿಸ್ ಇಸ್ ದ ಎಗ್ ಆ್ಯಂಡ್ ದಿಸ್ ಈಸ್ ದ ಹೌಸ್ ಆಫ್ ಬರ್ಡ್ಸ್. ಓಕೆ. ಸೊ ನಮಗೆ ಯಾವ ರೀತಿ ಮನೆಗಳಿವೆ, ವಿ ಪ್ರೊಟೆಕ್ಟ್ ಅಸ್. ಸೊ ಅದೇ ರೀತಿ ಬರ್ಡ್ಸ್ಗಳೇನು ಮಾಡ್ತವೆ, ಈ ರೀತಿ ಮನೆಗಳನ್ನು ಕಟ್ಕೊತವೆ. ಅದಕ್ಕೆ ಏನಂತೀವಿ ನಾವು? ನೆಸ್ಟ್. ಸೊ ಟು ಪ್ರೊಟೆಕ್ಟ್ ದೇರ್ ಎಗ್ಸ್. ಓಕೆ. ಸೊ ಈ ಎಗ್ಗಲ್ಲಿ ಏನಿರುತ್ತೆ, ಸಣ್ಣ ಸಣ್ಣ ಬರ್ಡ್ಸ್ಗಳ ಬರ್ತ್ ಆಗೋದಿರುತ್ತೆ, ಹೌದಲ್ವಾ? ಸೊ ಅದಕ್ಕೆ ಬರ್ತ್ ಆಗೋವರೆಗೂ ಬರ್ಡ್ಸ್ ಏನು ಮಾಡ್ತಾರೆ, ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ರೀತಿ ನೆಸ್ಟ್ಗಳನ್ನು ರೆಡಿ ಮಾಡ್ಕೊತವೆ. ಓಕೆ. ಎಲ್ಲ ಟ್ರೀಸಲ್ಲೇ ನೋಡ್ಬೋದು ನೀವು, ಟ್ರೀಸ್ನಲ್ಲೇ ಹಾಕಿರ್ತವೆ. ಸೊ ಸ್ಮಾಲ್ ಪ್ಲಾಂಟ್ಸಲ್ಲೂ ಹಾಕಿರ್ತವೆ. we had observe. Okay, so N for nest, N for nest, N for nest, N for nest. ರಿಪೀಟಲ್ಲಿ ಹೇಳ್ತಾ ಹೋಗ್ಬೇಕು ಅವರಿಗೆ. ಇಫ್ ದೇ ಹ್ಯಾವ್ ಟು ಸಿ, ಇನ್ನೂ ಬೇರೆ ಬೇರೆ ಶೇಪ್ ಒಳಗೂ ನೆಸ್ಟ್ ಸಿಗ್ತವೆ ನಮಗೆ, ಬಟ್ ರೆಗ್ಯುಲರ್ ನೆಸ್ಟಸ್ ಲೈಕ್ ದಿಸ್. ಓಕೆನಾ? ಸೊ ವಿ ವಿಲ್ ಮೂವ್ ಟು ದಿಸ್ ಪಾರ್ಟ್. ವಾಟ್ ಈಸ್ ದಿಸ್? ಇದೆಯಾ ನಮ್ಮ ಫೇಸಲ್ಲಿ? ನೋಡಿ ಒಂದು ಸ್ವಲ್ಪ ಟಚ್ ಮಾಡಿ. ಯಸ್, ಇದೆ. ಏನು ಮಾಡುತ್ತಿದ್ದು ಕೆಲಸ? ವಾಟ್ ಈಸ್ ದಿಸ್? ನೋಸ್, ಮೂಗು. ಸೊ ಏನು ಮಾಡತ್ರಿ ಇದು? ಟೇಕ್ ಅ ವಿಕ್ಸ್ ಬಾಟಲ್. ಓಕೆ, ಡೋಂಟ್ ಥಿಂಕ್ ಎನಿಥಿಂಗ್. ವಿಕ್ಸ್ ಬಾಟಲ್, ಜಸ್ಟ್ ಸ್ಮೆಲ್ ಇಟ್. ಸೊ ಯಾವುದೋ ಒಂದು ಸ್ಮೆಲ್ ಬರುತ್ತಲ್ರಿ, ಓಕೆನಾ? ವಿಕ್ಸ್ ಅಂತ ಹೇಗೆ ಗೊತ್ತಾಗತ್ತೆ? ವೆನ್ ವಿ ಟೇಕ್ ಅ ಸ್ಮೆಲ್. ಸೊ ಸ್ಮೆಲ್ ತೊಗೊಳೋದು ಯಾವುದು ವರ್ಕ್ ಮಾಡುತ್ತೆ ಹೇಳ್ರಿ? ನೋಸ್. ಓಕೆ. ಸೊ ಒಬ್ಬೊಬ್ಬರೇನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಓನ್ಲಿ ಇನ್ ಅ ಸ್ಮೆಲ್ ಫುಡ್ ಹೆಸರುಗಳನ್ನು ಹೇಳ್ತಿರ್ತಾರೆ, ಹೌದಾ? ಸೊ ಯಾವ ಹೆಲ್ಪಿಂದ? ಓನ್ಲಿ ದಿಸ್ ನೋಸ್. ಸೊ ಇದು ಏನು ಮಾಡತ್ರಿ? ಇನ್ನೊಂದು ವೆರಿ ಇಂಪಾರ್ಟೆಂಟ್, ಬ್ರೀತಿಂಗ್. ಓಕೆ. ಸೊ ನಾವು ಆಕ್ಸಿಜನ್ ತೊಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡೋದು ಯಾವುದರಿಂದ ಮಾಡ್ತೀವಿ? ವಿತ್ ದ ಹೆಲ್ಪ್ ಆಫ್ ನೋಸ್. ಮೋಸ್ಟ್ ಆಫ್ ಆಲ್ ವಿ ಯೂಸ್ ಅ ನೋಸ್. ಫ್ರಮ್ ದಿಸ್ ಓನ್ಲಿ ವಿ ಯೂಸ್ ಟು ಬ್ರೀತ್. ಓಕೆ, ವೆರಿ ಇಂಪಾರ್ಟೆಂಟ್. So N for nose, N for nose, N for nose, N for nose, N for nose.
ಮಕ್ಕಳಿಗೆ ಪಿಕ್ಚರಿಂದ ಅದ್ರ ಮೀನಿಂಗ್ಸು ಹೇಳ್ತಾ ಹೋದರೆ ಅದ್ರ ವರ್ಕ್ಗಳನ್ನು ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ತಲೆಯಲ್ಲಿ ಕೂಡುತ್ತೆ. ಓಕೆನಾ? ಸೊ ಬೆಟರ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಹೋಗಿ, ಪ್ರಾಕ್ಟೀಸ್ ಕೊಡ್ತಾ ಹೋಗಿ. ಇಟ್ ವಿಲ್ ವೆರಿ ಹೆಲ್ಪ್ ದೆಮ್. N for nose. So see here, this completed, this also completed. Now next we will move to 9. What is this? ಏನಿದು ಶೇಪು ಈ ರೀತಿ? ಓಕೆ, ಏನಂತಾರೆ ಇದಕ್ಕೆ? 9 ಅಂದರೆ ವಾಟ್ ಇಸ್ ದಿಸ್? 9 ಅಂತ ಯಾಕೆ ಅನ್ಬೇಕು ನಾವು? 9 ಅಂತೀವಾ? ಸೊ ಇಫ್ ಯು ಟರ್ನ್ ಲೈಕ್ ದಿಸ್, ಯಾವ ರೀತಿ ಕಾಣಿಸುತ್ತೆ ರೀ? 6 ಕಾಣುತ್ತೆ. 6 ಅನ್ಬೋದಲ್ಲ? ನೋ, ದಿಸ್ ಇಸ್ 9. 9 is a number. It will see in mathematics. Okay. So how it is 9? So take 9 fingers. 1, 2, 3, 4, 5, 6, 7, 8, 9. Okay. These are the 9 fingers. I have 9 fingers. Yes. So 9. N for 9. Okay. So this is a number. Okay, we can count. By counting we will get a 9. So next is net. NET, net. Okay, so edike use agutte idu net? So somewhat we will use for a fishing. Okay, fish ಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ ನೆಟ್ಟನ್ನು, ಅಥವಾ ಏನಾದರೂ ಬಿಗ್ ಪಾರ್ಟಿಕಲ್ಸ್ನ ಅಥವಾ ಸ್ಮಾಲ್ ಪಾರ್ಟಿಕಲ್ಸ್ನ ಸಪ್ರೇಟ್ ಮಾಡೋದಕ್ಕೆ ಫ್ರಮ್ ದ ವಾಟರ್ we will use the net. Okay, many purpose the net will use. So N for net, N for net, N for net. So today I completed M for monkey, N for nurse. So tomorrow I will teach you how to write M and N. Okay, from the dot method. So today this much enough. So I'm completing the video. So I'm stopping now. So please like and subscribe. You will get the notification. If you press the bell icon, you will get a notification. So thank you. Bye bye. See you in the next video.